Good evening, all. So, welcome to all for the session 3. So, in today's session, I'm going to tell you regarding three important components. The first one is label, the second one is text box, and the third one is button component. Using these components, I'm going to tell you to create one app for simple calculator. How to create a calculator using these three components. So let me share the browser now. So all of you can see my browser. Yes, sir. Okay. So now let us go to the create apps here. So MIT App Inventor. So I'm going to create a new project using three components. For that, click on the project menu and take a start new project. So here give a project name as simple calculator 1 because already I have created simple calculator with the name. So now I am including as simple calculator 1 for the project name. Click on OK. So you will get the just now I have given the name for the project as simple calculator 1. So this is what the screen. Okay, so first thing is, so change the screen 1 title as simple calculator. For that you have to scroll down here from the properties window. So ಕೆಳಗೆ scroll ಮಾಡಿ. So ಇಲ್ಲಿ ನಿಮಗೆ title screen 1 ಅಂತ ಕಾಣಿಸ್ತಾ ಇದೆಯಲ್ಲ, ಇದನ್ನ ತೆಗೆದು, so you have to type simple calculator. Okay, so ಇಷ್ಟ ಆದ್ಮೇಲೆ then go back, ಮೇಲೆ ಸ್ಕ್ರಾಲ್ ಮಾಡಿ ಮತ್ತೆ ಸೊ ಇಲ್ಲಿ ಮೇಲ್ಗಡೆ ಬಂದು ಸೊ ಅಲೈನ್ ಹಾರಿಜೆಂಟಲ್ ಇದೆಯಲ್ಲ, ಸೊ ಇದನ್ನ ಬೇಕಂದ್ರೆ ಮಿಡಲ್ ಮಾಡ್ಕೊಳ್ಳಿ. ಬೈ ಡಿಫಾಲ್ಟ್ ಲೆಫ್ಟ್ ಇರುತ್ತೆ. ಸೊ ನಾವು ಮೇಕ್ ಇಟ್ ಸೆಂಟರ್. ಓಕೆ, ಸೊ ಇಲ್ಲಿ ಆಮೇಲೆ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಇದೆ. ಸೊ ಡಿಫಾಲ್ಟ್ ವೈಟ್ ಇರುತ್ತೆ. ಸೊ ಮೇಕ್ ಇಟ್ ಸಮ್ ಅದರ್ ಕಲರ್. ಸೊ ಈಗ ಸದ್ಯಕ್ಕೆ ನಾನು ಏನ್ ಮಾಡ್ತೀನಿ, ಯೆಲ್ಲೋ ಕಲರ್ ಹಾಕೋತೀನಿ. ಸೊ ಯು ಮೇ ಚೇಂಜ್ ಟು ಎನಿ ಕಲರ್. ಓಕೆ, ಅಂಡ್ ಆಫ್ಟರ್ ದ್ಯಾಟ್ ಸೊ ಇಲ್ಲಿ ಫಸ್ಟ್ ಏನ್ ಮಾಡಿ, ಮೇಲೆ ಒಂದು ಟೈಟಲ್ ಬರುವಂತೆ ಒಂದು ಲೇಬಲ್ ಹಾಕೊಳ್ಳಿ. ಸೊ ಲೇಬಲ್ ಅಂತಂದ್ರೆ, ಸೊ ದಿಸ್ ಇಸ್ ದ ಕಾಂಪೊನೆಂಟ್ ವೇರ್ ಯು ಕ್ಯಾನ್ ಪ್ಲೇಸ್ ಸ್ಟ್ಯಾಟಿಕ್ ಟೆಕ್ಸ್ಟ್. ಸ್ಟ್ಯಾಟಿಕ್ ಟೆಕ್ಸ್ಟ್ ಅಂದ್ರೆ ಕೇವಲ ನಾನು ಹೆಡ್ಡಿಂಗ್ ಹಾಕ್ಬೇಕಂದ್ರೆ, ಅಥವಾ ಯಾವುದೇ ಲೇಬಲ್ಸ್ ಗಳಿಗೆ ಡಿಸ್ಕ್ರಿಪ್ಷನ್ ಬರಿಬೇಕಂದ್ರೆ, ಅಥವಾ ಏನಾದರೂ ಮೆಸೇಜಸ್ ಗಳನ್ನ ಡಿಸ್ಪ್ಲೇ ಮಾಡಬೇಕಾಗಿದೆ ಅಂತಂದ್ರೆ ಲೇಬಲ್ ಕಾಂಪೊನೆಂಟ್ ಯೂಸ್ ಮಾಡ್ತಾರೆ. ಲೇಬಲ್ ಕಾಂಪೊನೆಂಟ್ ಸ್ಟ್ಯಾಟಿಕ್ ಟೆಕ್ಸ್ಟ್ ಗಳನ್ನ ಹಾಕ್ಬಹುದು ಅಂತ ಯಾಕೆ ಹೇಳಿದೆ ಅಂದ್ರೆ, ನೀವು ಈ ಅಪ್ಲಿಕೇಶನ್ ರನ್ ಮಾಡಿದಾಗ ಈ ಲೇಬಲ್ ನಲ್ಲಿರುವಂತ ಕಂಟೆಂಟ್ಸ್ ಗಳನ್ನ ಡಿಲೀಟ್ ಮಾಡಕ್ ಬರಲ್ಲ, ಮಾಡಿಫೈ ಮಾಡಕ್ ಬರಲ್ಲ. ಅದು ಒನ್ಸ್ ಮೆಸೇಜ್ ಕೊಟ್ಟಂದ್ರೆ ಅದು ಫಿಕ್ಸ್ಡ್ ಆಗಿ ಪ್ಲೇಸ್ ಆಗುತ್ತೆ. ಹೌದಾ? ಸೊ ಲೇಬಲ್ ಎಲ್ಲಿರುತ್ತೆ ಅಂದ್ರೆ, ಇಲ್ಲಿ ಪ್ಯಾಲೆಟ್ ನಲ್ಲಿ ನಿಮ್ಗೆ ಯೂಸರ್ ಇಂಟರ್ಫೇಸ್ ನಲ್ಲಿ ಲೇಬಲ್ ಅಂತ ಈ ರೀತಿ ಕಾಂಪೊನೆಂಟ್ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಆನ್ ಯುವರ್ ಸ್ಕ್ರೀನ್. ಓಕೆ, ಸೊ ಇದು ಟೆಕ್ಸ್ಟ್ ಫಾರ್ ಲೇಬಲ್ 1 ಅಂತ ತಗೊಂಡಿರ್ತದಲ್ಲ. ಸೊ ನೀವೇನ್ ಮಾಡಿ, ಸೊ ಇಲ್ಲಿ ಈ ಟೈಟಲ್ ಅನ್ನ ಚೇಂಜ್ ಮಾಡಿಕೊಂಡು ಸಿಂಪಲ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಸೊ ಸಿಂಪಲ್ ಕ್ಯಾಲ್ಕುಲೇಟರ್ ಅನ್ನಿ. ಸೊ ಇಲ್ಲಿ ಸ್ವಲ್ಪ ಬೋಲ್ಡ್ ಎಫೆಕ್ಟ್ ಕೊಡಿ. ಓಕೆ, ಸೊ ಫಾಂಟ್ ಸೈಜ್ ಸ್ವಲ್ಪ 20 ಹಾಕೊಳ್ಳಿ. ಸೊ 14 ಬೈ ಡಿಫಾಲ್ಟ್ ಇರುತ್ತೆ. ಸ್ವಲ್ಪ 20 ಸೈಜ್ ಕೊಟ್ರೆ ಸ್ವಲ್ಪ ಬಿಗ್ ಸೈಜ್ ನಲ್ಲಿ ಟೆಕ್ಸ್ಟ್ ಗಳು ಬರ್ತವೆ. ಅಂಡ್ ಪ್ರೆಸ್ ಎಂಟರ್ ಕೀ.
ಸೊ ಸಿ ಹಿಯರ್ ಸ್ವಲ್ಪ ಬಿಗ್ ಸೈಜ್ ನಲ್ಲಿ ಬಂದಿದೆ. ಆಮೇಲೆ ಟೆಕ್ಸ್ಟ್ ಕಲರ್ ಕೂಡ ಚೇಂಜ್ ಮಾಡಬಹುದು. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಒಂದು ಪ್ರಾಪರ್ಟಿ ಬರುತ್ತೆ ಟೆಕ್ಸ್ಟ್ ಕಲರ್ ಅಂತ. ಸೊ ಈ ಟೆಕ್ಸ್ಟ್ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಸೊ ನಾನು ರೆಡ್ ಹಾಕ್ತೀನಿ. ಸೊ ಎಲ್ಲೋ ಅಪೋಸಿಟ್ ರೆಡ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಐ ವಿಲ್ ಪುಟ್ ರೆಡ್ ಕಲರ್ ಫಾರ್ ದ ಲೇಬಲ್ 1. ಓಕೆ, ಸೊ ಅದು ಆದ್ಮೇಲೆ ಸೊ ನಮಗೆ ಕ್ಯಾಲ್ಕುಲೇಟರ್ ಡಿಸೈನ್ ಮಾಡ್ಬೇಕಂದ್ರೆ ಎರಡು ನಂಬರ್ಸ್ ಗಳನ್ನ ಇನ್ಪುಟ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಇನ್ಪುಟ್ 2 numbers so that you can do addition, subtraction, multiplication and division. ಫಾರ್ that ನಾನೇನ್ ಮಾಡ್ತೀನಿ, ಎರಡು ಲೇಬಲ್ಸ್ ಗಳು ಮತ್ತು ಎರಡು ಟೆಕ್ಸ್ಟ್ ಬಾಕ್ಸ್ ಹಾಕೊಳ್ತೀನಿ. ಓಕೆ, ಸೊ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಅನ್ನುವಂತ ಒಂದು ಕಾಂಪೋನೆಂಟ್ ಇದೆ. ಇದರ ಸ್ಪೆಷಾಲಿಟಿ ಏನಂತಂದ್ರೆ ಇದು ಒಂಥರ ಬಾಕ್ಸ್ ತರ ಇರುತ್ತೆ. ಮತ್ತೆ ನಿಮ್ಮ ಅಪ್ಲಿಕೇಶನ್ ರನ್ ಟೈಮ್ ನಲ್ಲಿ ಇನ್ಫಾರ್ಮೇಶನ್ಸ್ ಗಳು ನೀವು ಟೈಪ್ ಮಾಡಬಹುದು. ಈ ಕಾಂಪೋನೆಂಟ್ ನಲ್ಲಿ ನೀವು ಟೈಪ್ ಮಾಡಿದಂತ ನಂಬರ್ಸ್ ಗಳನ್ನ ಆಸ್ ಎ ಇನ್ಪುಟ್ ತರ ರೀಡ್ ಮಾಡುತ್ತೆ. ಸೊ ಹಿಂಗಾಗಿ ಟೆಕ್ಸ್ಟ್ ಬಾಕ್ಸ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕಾಂಪೋನೆಂಟ್. ಯಾಕಂದ್ರೆ ಇವಾಗೆಲ್ಲ ನೀವು ಕಾಮನ್ ಯಾವುದೇ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ನೀವು ನೋಡಿರ್ಬೋದು. ಸೊ ನೇಮ್ ಅಂತ ಇರುತ್ತೆ, ಮುಂದೆ ಒಂದು ಬಾಕ್ಸ್ ಕೊಟ್ಟಿರ್ತಾನೆ, ಕರ್ಸರ್ ಬ್ಲಿಂಕ್ ಆಗ್ತಾ ಇರುತ್ತೆ, ಯು ಕ್ಯಾನ್ ಟೈಪ್ ಯುವರ್ ನೇಮ್. ಸಿಮಿಲರ್ಲಿ ಇಲ್ಲಿ ನಾನೇನ್ ಮಾಡ್ಬೇಕಾಗಿದೆ ಅಂದ್ರೆ ಎರಡು ಲೇಬಲ್ಸ್ ಗಳು ಯೂಸರ್ ಮೆಸೇಜ್ ಕೊಡೋದಕ್ಕೆ, ಅದಕ್ಕೆ ಏನ್ ಟೈಪ್ ಮಾಡಬೇಕು ಆ ಟೆಕ್ಸ್ಟ್ ಬಾಕ್ಸಸ್ ನಲ್ಲಿ ಅಂತ. ಆಮೇಲೆ ಆಕ್ಚುಯಲ್ ಟೆಕ್ಸ್ಟ್ ಗಳು ಎದ್ರಾಗ ಟೈಪ್ ಮಾಡಬೇಕು ಅಂದ್ರೆ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಬೇಕು. ಓಕೆ, ಅದನ್ನ ಹಾಕ್ಬೇಕಂದ್ರೆ ನೀವು ರ್ಯಾಂಡಮ್ಲಿ ಹಾಕ್ಬಿಟ್ರೆ ಎಲ್ಲ ಮಿಡಲ್ ಬಂದು ಪ್ಲೇಸ್ ಆಗ್ಬಿಡುತ್ತೆ. ಅದರ ಬದಲಾಗಿ ಇಲ್ಲಿ ಲೇಔಟ್ ಅನ್ನುವಂತ ಒಂದು ಪ್ಯಾಲೆಟ್ ನಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ. ಲೇಔಟ್ ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಹಾಕುವಂತ ಪ್ರತಿಯೊಂದು ಕಾಂಪೋನೆಂಟ್ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡಬೇಕಾಗಿದೆ ಅಂದ್ರೆ ಈ ಲೇಔಟ್ ಅನ್ನ ಯೂಸ್ ಮಾಡಬಹುದು. ಇದರಲ್ಲಿ ನಾನು ಟೇಬಲ್ ಲೇಔಟ್ ಅಂತ ಹೇಳಿ ಟೇಬಲ್ ಅರೇಂಜ್ಮೆಂಟ್ ತಗೊಳ್ತೇನೆ. ಟೇಬಲ್ ಅರೇಂಜ್ಮೆಂಟ್ ಅಂತಂದ್ರೆ ಇದು ಏನ್ ಮಾಡುತ್ತೆ, ಕರೆಕ್ಟ್ ಆಗಿ ಲೆಫ್ಟ್ ಸೈಡಿನ ಕಾಂಪೋನೆಂಟ್ ಲೆಫ್ಟ್ ಸೈಡ್, ರೈಟ್ ಸೈಡ್ ಕಾಂಪೋನೆಂಟ್ ರೈಟ್ ಸೈಡ್, ಮತ್ತು ನಡುವೆ ಸ್ಪೇಸ್ ಎಷ್ಟು ಸ್ಪೇಸ್ ಬಿಡಬೇಕಲ್ಲ ಅಕ್ಯುರೇಟ್ ಆಗಿ ಬಿಡುತ್ತೆ. ಅದಕ್ಕೆ ನೀವು ಜಸ್ಟ್ ಲೇಔಟ್ ಅನ್ನುವಂತ ಪ್ಯಾಲೆಟ್ ನಿಂದ ಕ್ಲಿಕ್ ಮಾಡಿ ಟೇಬಲ್ ಅರೇಂಜ್ಮೆಂಟ್ ತಗೊಳ್ಳಿ. ಸೊ ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡಿ. ಸೊ ಪ್ಲೇಸ್ ಮಾಡಿದ ಕೂಡಲೇ ನಿಮ್ಗೆ ಈ ರೀತಿಯಾದಂತಹ ಒಂದು ಲೈಟ್ ಬಾಕ್ಸ್ ಬರುತ್ತೆ. ಬಟ್ ಇದು ಆಕ್ಚುಲಿ ರನ್ ಟೈಮ್ ನಲ್ಲಿ ಕಾಣಲ್ಲ ನಿಮ್ಗೆ, ಸುಮ್ನೆ ನಿಮ್ಮ ಕಾಂಪೋನೆಂಟ್ ಗಳ ಅಲೈನ್ಮೆಂಟ್ಸ್ ಗಳನ್ನ ಮಾಡುತ್ತೆ, ಅಂದ್ರೆ ಪ್ಲೇಸ್ಮೆಂಟ್ ಅಷ್ಟೇ ಮಾಡುತ್ತೆ. ಸೊ ಇಲ್ಲಿ ಏನಾಗಿದೆ, ಬೈ ಡಿಫಾಲ್ಟ್ ಎರಡು ಕಾಲಮ್ಸ್ ಗಳು, ಇದರ ಪ್ರಾಪರ್ಟೀಸ್ ಗಳನ್ನ ಅಬ್ಸರ್ವ್ ಮಾಡಿ. 2 columns 2 rows. ಈಗ ನಮಗೂ ಕೂಡ ಎರಡು ಟೆಕ್ಸ್ಟ್ ಬಾಕ್ಸ್ ಹಾಕ್ಬೇಕಾಗಿದೆ, ಎರಡು ಲೇಬಲ್ ಹಾಕ್ಬೇಕಾಗಿದೆ. ಹಿಂಗಾಗಿ 2 rows 2 columns ನಮ್ಗೆ ಸಾಕು. ಸೊ ಅಗೇನ್ ಬ್ಯಾಕ್ ಟು ದ ಯೂಸರ್ ಇಂಟರ್ಫೇಸ್ ಗೆ ಬನ್ನಿ. ಇಲ್ಲಿ ಎರಡು ಲೇಬಲ್ಸ್ ಗಳನ್ನ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಒಂದೇ ಲೇಬಲ್, ಸೊ ಒಂದೇ ಸೆಲ್ ಒಳಗೆ ಇಲ್ಲಿ ಬಂದು ನಿಮ್ ಪ್ಲೇಸ್ ಮಾಡಿದ ಕೂಡಲೇ ಒಂದು ಬಾಕ್ಸ್ ಬರುತ್ತೆ ಅಂಡ್ ರಿಲೀಸ್ ದ ಮೌಸ್ ಬಟನ್. ಓಕೆ, ಸೊ ಇದಕ್ಕೆ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಟೆಕ್ಸ್ಟ್ ಫಾರ್ ಲೇಬಲ್ 2 ಅಂತ ಇದೆಯಲ್ಲ, ಇದನ್ನ ಏನ್ ಮಾಡಿ ಫಸ್ಟ್ ನಂಬರ್ ಅಂತ ಕೊಡಿ. ಅಂದ್ರೆ ಯೂಸರ್ ಗೊತ್ತಾಗಬೇಕು ದಿಸ್ ಇಸ್ ದ ಫಸ್ಟ್ ನಂಬರ್ ಹಿ ನೀಡ್ ಟು ಎಂಟರ್ ಅಂತ. ಓಕೆ, ಸೊ ಇದನ್ನ ಫಸ್ಟ್ ನಂಬರ್ ಅಂತ ಕೊಟ್ಟು ಮುಂದೆ ಬೇಕಂದ್ರೆ ಕೋಲನ್ ಸಿಂಬಲ್ ಹಾಕೊಳ್ಳಿ. ಆಮೇಲೆ ಫಾಂಟ್ ಸೈಜ್ ಚೇಂಜ್ ಮಾಡಿ. ಸೊ 14 ಇದ್ದಿದ್ದು ಸ್ವಲ್ಪ 20 ಸೈಜ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೋಲ್ಡ್ ಎಫೆಕ್ಟ್ ಕೂಡ ತಗೊಳ್ಳಿ. ಸ್ವಲ್ಪ ಥಿಕ್ ಆಗಿ ಟೆಕ್ಸ್ಟ್ ಗಳು ಕಾಣಬೇಕು. ಸೊ ಲೇಬಲ್ ಆದ್ಮೇಲೆ ಇದ್ರ ಮೇಲೆ ಒಂದು ಇನ್ಪುಟ್ ಮಾಡ್ಕೊಳ್ಳಿಕ್ಕೆ ಒಂದು ಟೆಕ್ಸ್ಟ್ ಬಾಕ್ಸ್ ಬೇಕಾಗ್ತದೆ. ಸೊ ಈ ಟೆಕ್ಸ್ಟ್ ಬಾಕ್ಸ್ ಅನ್ನೋದು ಇಲ್ಲೇ ನಿಮ್ಗೆ ಯೂಸರ್ ಇಂಟರ್ಫೇಸ್ ನಲ್ಲಿ ಕಾಣುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಬಂದು ಎರಡನೇ ಬಾಕ್ಸ್ ಹತ್ರ ಪ್ಲೇಸ್ ಮಾಡಿ. ಅಲ್ಲಿ ನಿಮ್ಗೆ ಒಂದು ಚೌಕ್ ಬಾಕ್ಸ್ ಬರುತ್ತೆ. ಅದು ಬಂದ್ ಕೂಡಲೇ ಮೌಸ್ ಬಟನ್ ರಿಲೀಸ್ ಮಾಡಿ. ಈಗ ನೋಡಿ ಇಲ್ಲಿ ಫಸ್ಟ್ ನಂಬರ್, ಅದ್ರ ಮುಂದೆ ಒಂದು ಟೆಕ್ಸ್ಟ್ ಬಾಕ್ಸ್ ಬರುತ್ತೆ. ಸೊ ಈ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನೀವು ಟೈಪ್ ಮಾಡಬಹುದ್ರಿ. ಓಕೆ, ದಿಸ್ ಇಸ್ ಫಸ್ಟ್ ರೋ ಆಯ್ತು. ಅಗೇನ್ ಸೆಕೆಂಡಿಗೆ ಲೇಬಲ್ 2 ತಗೊಳ್ಳಿ, ಇಲ್ಲಿ ಪ್ಲೇಸ್ ಮಾಡಿ. ಸೊ ಈ ಫಸ್ಟ್ ನಂಬರ್ ಅನ್ನೋದು ಬೋಲ್ಡ್ ಎಫೆಕ್ಟ್ ಬೇಡ, ಯಾಕಂದ್ರೆ ಸ್ವಲ್ಪ ಆಡ್ ಅನಿಸ್ತಾ ಇದೆ. ಸೊ ಮೇಕ್ ಇಟ್ ಆ ಬೋಲ್ಡ್ ಅನ್ನ ತೆಗೆದುಬಿಡಿ. ಸೊ ಲೇಬಲ್ ಟೆಕ್ಸ್ಟ್ ಫಾರ್ ಲೇಬಲ್ 3 ಅಂತ ಏನಿದೆ, ಸೊ ಇದಕ್ಕೆ ಜಸ್ಟ್ ಫಾಂಟ್ ಸೈಜ್ 20 ಕೊಡಿ. ಆಮೇಲೆ ಇದರ ಟೆಕ್ಸ್ಟ್ ಫಾರ್ ಲೇಬಲ್ 3 ಅನ್ನ ತೆಗೆದು ಸೆಕೆಂಡ್ ನಂಬರ್ ಅಂತ ಕೊಡಿ. ಸೊ ಸೆಕೆಂಡ್ ನಂಬರ್ ಅಂತ ಕೊಟ್ಟು ಕೋಲನ್ ಕೊಡಿ. ಸೊ ಇಲ್ಲಿ
ಎಂಟರ್ ಪ್ರೆಸ್ ಮಾಡಿ. ಸೊ ಇದು ಎರಡನೇ ಟೈಟಲ್ ಬಂತು. ಅಂಡ್ ನೆಕ್ಸ್ಟ್ ಎರಡನೇ ಟೆಕ್ಸ್ಟ್ ನಂಬರ್ ಅನ್ನ ಇನ್ಪುಟ್ ಮಾಡ್ಲಿಕ್ಕೆ ಅಗೇನ್ ಟೇಕ್ ಅನದರ್ ಟೆಕ್ಸ್ಟ್ ಬಾಕ್ಸ್ ಅಂಡ್ ಹಿಯರ್ ಎರಡನೇ ಬಾಕ್ಸ್ ಬಂದ ಕೂಡಲೇ ರಿಲೀಸ್ ದ ಮೌಸ್ ಬಟನ್. ಸೊ ಈಗ ನೋಡಿ, ನಾನು ಟೇಬಲ್ ಹಾಕದೇ ಇದ್ರೆ ಇವೆರಡು ಒಂದ್ ಮೂಲೆಯಲ್ಲಿ ಬಂದು ಕಾಣಿಸ್ತಾ ಇದ್ವು, ಅದು ಕರೆಕ್ಟ್ ಆಗಿ ಅರೇಂಜ್ಮೆಂಟ್ ಆಗ್ತಿದ್ದಿಲ್ಲ. ಟೇಬಲ್ ಅರೇಂಜ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ನೀವು ಆ ಸೆಲ್ ಗಳಲ್ಲಿ ಕಾಂಪೋನೆಂಟ್ಸ್ ಗಳನ್ನು ಹಾಕಿದಾಗ ಕರೆಕ್ಟ್ ಆಗಿ ಇಲ್ಲಿ ನೋಡಿ ಟೆಕ್ಸ್ಟ್ ಬಾಕ್ಸ್ ಅಕ್ಯುರೇಟ್ ಆಗಿ ಅರೇಂಜ್ ಆಗಿದೆ, ಲೇಬಲ್ಸ್ ಮತ್ತು ಲೇಬಲ್ಸ್ ಗಳು ಅಕ್ಯುರೇಟ್ ಆಗಿ ಅರೇಂಜ್ ಆಗಿದೆ. ಸೊ ಈ ರೀತಿ ಅರೇಂಜ್ಮೆಂಟ್ ಬೇಕಾಗಿದೆ ಅಂದ್ರೆ ಯು ಹ್ಯಾವ್ ಟು ಯೂಸ್ ದ ಲೇಔಟ್ ಅರೇಂಜ್ಮೆಂಟ್ಸ್, ಟೇಬಲ್ ಅರೇಂಜ್ಮೆಂಟ್. ಓಕೆ, ಸೊ ಇದ್ರ ಕೆಳಗೆ ಏನ್ ಮಾಡಿ ಇನ್ನೊಂದು ಲೇಬಲ್ ತಗೊಳ್ಳಿ. ಸೊ ಟೇಕ್ ಅನದರ್ ಲೇಬಲ್ ಹಿಯರ್. ಈ ಲೇಬಲ್ ಒಳಗೆ ನಾನು ರಿಸಲ್ಟ್ ಅನ್ನ ಡಿಸ್ಪ್ಲೇ ಮಾಡಬೇಕು. ಸೊ ಸ್ವಲ್ಪ ಇದನ್ನ ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ. ಸೊ 20 ಸೈಜ್, ಸ್ವಲ್ಪ ಬೋಲ್ಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದರಲ್ಲಿ ರಿಸಲ್ಟ್ ಬಂದು ಡಿಸ್ಪ್ಲೇ ಆಗ್ತದೆ ನಮ್ಗೆ. ಸೊ ಇದಕ್ಕೆ ನೀವು ಟೆಕ್ಸ್ಟ್ ಬೇಕಂದ್ರೆ ರಿಸಲ್ಟ್ ಅಂತ ಕೊಡಿ, ಅಂದ್ರೆ ನಿಮ್ಗೆ ಗೊತ್ತಾಗಬೇಕು ಇದು ರಿಸಲ್ಟ್ ಬರುವಂತ ಲೇಬಲ್ ಅಂತ. ಓಕೆ, ಸೊ ರಿಸಲ್ಟ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಈಗೇನು ಡಿಸ್ಪ್ಲೇ ಆಗಲ್ಲ, ಯಾಕಂದ್ರೆ ಇನ್ನು ಕೋಡ್ ಮಾಡಿಲ್ಲ, ನಾವು ಜಸ್ಟ್ ಡಿಸೈನ್ ಮಾಡ್ತಾ ಇದ್ವಿ. ಆಮೇಲೆ ಈಗ ಕ್ಯಾಲ್ಕುಲೇಟರ್ ನಲ್ಲಿ ಸಿಂಪಲ್ ಕ್ಯಾಲ್ಕುಲೇಟರ್ ಬೇಕಂದ್ರೆ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್, ಈ 4 ಆಪರೇಷನ್ಸ್ ಗಳಿಗೆ ನಾನು 4 ಬಟನ್ಸ್ ಗಳನ್ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಮತ್ತೆ ಏನ್ ಮಾಡ್ತೀನಿ ನಾನು, ಸೊ ಲೇಔಟ್ ಹೋಗಿ ಮತ್ತೊಂದು ಟೇಬಲ್ ಅರೇಂಜ್ಮೆಂಟ್ ತಗೊಂಡು ಇದ್ರ ಕೆಳಗೆ ಹಾಕ್ತೀನಿ, ಅಂದ್ರೆ ಬಟನ್ಸ್ ಗಳು ಸಹಿತ ಕರೆಕ್ಟ್ ಆಗಿ ಅರೇಂಜ್ ಆಗ್ಬೇಕು. ಓಕೆ, ಸೊ ಇಲ್ಲಿ ಏನ್ ಮಾಡಿ, ಸೊ ರೋ ನನಗೆ ಒಂದೇ ಬೇಕು, ಅಂದ್ರೆ ನನಗೆ ಬಟನ್ಸ್ 4 ಬಟನ್ ಒಂದೇ ಸಾಲಿನಲ್ಲಿ ಬೇಕು, ಅದಕ್ಕೆ ರೋ 2 ಅನ್ನೋದನ್ನ ತೆಗೆದು 1 ಅಂತ ಮಾಡಿ. ಸೊ ಕಾಲಮ್ಸ್ ಐತಲ್ಲ, ನನಗೆ 4 ಬಟನ್ಸ್ ಗಳು ಹಾಕ್ಬೇಕಾಗಿದೆ ಅಲ್ಲ, ಸೊ ಹಿಂಗಾಗಿ ಇಲ್ಲಿ 2 ಬದಲಾಗಿ 4 ಅಂತ ಟೈಪ್ ಮಾಡಿ, ಅಂದ್ರೆ ಇಲ್ಲಿ 4 ಬಾಕ್ಸ್ ಗಳು ಕೊಡ್ತಾನೆ ನಿಮ್ಗೆ. ಅಗೇನ್ ಗೋ ಬ್ಯಾಕ್ ಟು ದ ಯೂಸರ್ ಇಂಟರ್ಫೇಸ್ ಅಂಡ್ ಪುಟ್ 4 ಬಟನ್ಸ್. ಇಲ್ಲಿ ನೋಡಿ, ಸೊ ನೀವು ಅಪ್ಲಿಕೇಶನ್ ಅಲ್ಲಿ ಯಾವುದೇ ಒಂದು ಈವೆಂಟ್ ಅನ್ನ ಜನರೇಟ್ ಮಾಡಬೇಕಾಗಿದೆ ಅಥವಾ ಯಾವುದೇ ಒಂದು ಟಾಸ್ಕ್ ಅನ್ನ ಇನಿಶಿಯೇಟ್ ಮಾಡ್ಬೇಕಂದ್ರೆ ಬಟನ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಪುಷ್ ಬಟನ್ಸ್ ಅಂತ ಕರೀತಾರೆ, ಅಂದ್ರೆ ಯಾವುದೇ ಒಂದು ಆಕ್ಷನ್ಸ್ ಗಳನ್ನ ಪ್ರಾರಂಭ ಮಾಡ್ಬೇಕಂದ್ರೆ ಬಟನ್ಸ್ ಗಳು ಬೇಕಾಗ್ತದೆ. ಸೊ ಜಸ್ಟ್ ಈ ಬಟನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿ ಅಂಡ್ ರಿಲೀಸ್ ದ ಮೌಸ್ ಬಟನ್. ಫಸ್ಟ್ ಬಟನ್, ಸೊ ಫಸ್ಟ್ ಬಟನ್ ಈಗ ಐತಲ್ಲ, ಇಲ್ಲಿ ಕೂಡ ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೊಳ್ಳಿ. ಸೊ 20. ಆಮೇಲೆ ಇದರ ಟೆಕ್ಸ್ಟ್ ಫಾರ್ ಬಟನ್ 1 ಅಂತ ಇದೆಯಲ್ಲ ಟೆಕ್ಸ್ಟ್, ಅದನ್ನ ತೆಗೆದು ಯು ಪುಟ್ ಪ್ಲಸ್ ಸೈನ್, ಅಂದ್ರೆ ಪ್ಲಸ್ ಸೈನ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಪ್ಲಸ್ ಬಟನ್ ಆಗಿ ಕನ್ವರ್ಟ್ ಆಗ್ತದೆ, ಹೌದಾ? ಸೊ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಅಂತಂದ್ರೆ ನೀವೇನ್ ಮಾಡ್ಬೋದು, ಸ್ವಲ್ಪ ವಿಡ್ತ್ ಅನ್ನ ಜಾಸ್ತಿ ಮಾಡ್ಕೋಬಹುದ್ರಿ. ಸೊ ನಾನೇನ್ ಮಾಡ್ತೀನಿ, ವಿಡ್ತ್ ಪರ್ಸೆಂಟೇಜ್ ನಲ್ಲಿ ಕೊಡ್ತೀನಿ. ಇನ್ ಟರ್ಮ್ಸ್ ಆಫ್ 20% ಅದು ವಿಡ್ತ್ ಸೈಜ್ ಆಗ್ಬೇಕು, ಅಂದ್ರೆ ಸ್ಕ್ರೀನ್ 100% ಅಂದ್ರೆ ಅದರ 20% ಈ ಬಟನ್ ತಗೋಬೇಕು ಅಂತ ಅರ್ಥ. ಓಕೆ, ಸೊ ಈ ಬಟನ್ ಬೇಕಂದ್ರೆ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೊಳ್ಳಿ ನೀವು. ಸೊ ಆಮೇಲೆ ಶೇಪ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನಾನು ಶೇಪ್ ಏನ್ ಮಾಡ್ತೀನಿ ಇಲ್ಲಿ, ಸೊ ಡಿಫಾಲ್ಟ್ ಆಗಿ ಇದೆ ಅಲ್ಲ, ಇದನ್ನ ರೌಂಡೆಡ್ ಶೇಪ್ ತಗೊಳ್ಳಿ. ಸೊ ರೌಂಡೆಡ್ ಶೇಪ್ ಆದ್ಮೇಲೆ ಇದರ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಇಲ್ಲಿ ಮೇಲೆ ಇದೆ, ಸೊ ಜಸ್ಟ್ ಈ ಬ್ಯಾಕ್ ಗ್ರೌಂಡ್ ಕಲರ್ ಕ್ಲಿಕ್ ಮಾಡಿ. ಸೊ ಇದಕ್ಕೆ ನೀವು ಬೇಕಂದ್ರೆ ಬೇರೆ ಕಲರ್ಸ್ ಗಳನ್ನ ಹಾಕೊಳ್ಳಿ. ಸೊ ಲೈಕ್ ಬ್ಲೂ ಕಲರ್ ಮತ್ತು ಟೆಕ್ಸ್ಟ್ ಬ್ಲಾಕ್ ಕಲರ್ ಹೈಲೈಟ್ ಆಗಲ್ಲ, ಸೊ ಮೇಕ್ ಇಟ್ ಪಿಂಕ್ ಕಲರ್. ಓಕೆ, ಸೊ ಈಗ ನೋಡಿ, ಈಗ ಟೆಕ್ಸ್ಟ್ ಇದು ಪಿಂಕ್ ಆಗಿದೆ ಮತ್ತು ಮೇಲೆ ಪ್ಲಸ್ ಸೈನ್ ಬಂದಿದೆ. ಆಮೇಲೆ ಇದಕ್ಕೆ ಬೋಲ್ಡ್ ಎಫೆಕ್ಟ್ ತಗೊಳ್ಳಿ, ಅಂದ್ರೆ ಪ್ಲಸ್ ಸೈನ್ ಸ್ವಲ್ಪ ದಪ್ಪವಾಗಿ ಕಾಣಿಸ್ಲಿ. ಓಕೆ, ಸೊ ಇಷ್ಟೆಲ್ಲ ಒಂದ್ ಬಟನ್ ಮಾಡಿದ್ರಲ್ಲ, ಇದೇ ರೀತಿ 4 ಬಟನ್ಸ್ ಗಳಿಗೆ ಮಾಡ್ಬೇಕು ನೀವು. ಓಕೆ, ಸೊ ಈಗ ಬಟನ್ 1 ಹಾಕಿರಿ, ದೆನ್ ಪುಟ್ ಅನದರ್ ಬಟನ್. ಸೊ ಟೇಕ್ ಅನದರ್ ಬಟನ್ ಹಿಯರ್ ಅಂಡ್ ಪ್ಲೇಸ್ ಆನ್ ದ ಸೆಕೆಂಡ್ ಪ್ಲೇಸ್. ಎರಡನೇ ಪ್ಲೇಸ್ ಬಂದು ಮೌಸ್ ಬಟನ್ ರಿಲೀಸ್ ಮಾಡಿ, ಎರಡನೇ ಬಟನ್ ಬರುತ್ತೆ. ಸೇಮ್ ಥಿಂಗ್, ಫಾರ್ಮ್ಯಾಟಿಂಗ್ ಫೀಚರ್ಸ್ ಗಳು ಏನೇನು ಹಾಕಿದ್ರಿ ಒಂದನೇ ಬಟನ್ಗೆ, ಸೇಮ್ ಟಾಸ್ಕ್ ಅನ್ನ ಅದಕ್ಕೂ ಕೂಡ ರಿಪೀಟ್ ಮಾಡಿ. ಓಕೆ, ಸೊ ಅದರ ವಿಡ್ತ್ ಅನ್ನ 20% ಕೊಡಿ.
ಆಮೇಲೆ ಇದಕ್ಕೆ ಮೈನಸ್ ಚಿಹ್ನೆಗಳನ್ನ ಹಾಕಿ, ಸೊ ಪ್ಲಸ್ ಸೈನ್, ಮೈನಸ್ ಸೈನ್. ಸೊ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಫಾರ್ ಬಟನ್ 2 ಅಂತ ಇದೆಯಲ್ಲ, ಪುಟ್ ಮೈನಸ್ ಸೈನ್. ಸೊ ಮೈನಸ್ ಸೈನ್ ಹಾಕೊಳ್ಳಿ. ಓಕೆ, ಆಮೇಲೆ ಬ್ಯಾಕ್ ಗ್ರೌಂಡ್ ಕಲರ್, ಸೊ ಬ್ಯಾಕ್ ಗ್ರೌಂಡ್ ಕಲರ್ ಮೇಕ್ ಇಟ್ ಪಿಂಕ್. ಆಮೇಲೆ ಶೇಪ್ ಇದೆಯಲ್ಲ, ರೌಂಡೆಡ್ ತಗೊಳ್ಳಿ. ಸೊ ರೌಂಡೆಡ್. ಸೊ ಇಷ್ಟು ಮಾಡಿದ್ಮೇಲೆ ಎರಡನೇ ಬಟನ್ ಪ್ಲೇಸ್ ಆಗ್ತದೆ. ಸಿಮಿಲರ್ಲಿ ಮೇಕ್ ಇಟ್ ಅನದರ್ ಬಟನ್. ಯಾಕಂದ್ರೆ ನನಗೆ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಆಗಬೇಕು. ಸೊ ಇನ್ನೊಂದು ಬಟನ್ ಹಾಕೊಂಡ್ಬಿಡಿ, 4ನೇ ಬಟನ್. ಓಕೆ, 4 ಬಟನ್ಸ್ ಆದು. ಸೊ ಒಂದೊಂದು ಆಪರೇಷನ್ಗೆ ಒಂದೊಂದು ಬಟನ್. ಸೊ 3ನೇ ಬಟನ್ ತಗೊಂಡು ಸೇಮ್ ಪ್ರಾಪರ್ಟೀಸ್ ಗಳನ್ನ ಸೆಟ್ ಮಾಡ್ಕೊಳ್ಳಿ. ಫಾಂಟ್ ಸೈಜ್ 20. ಸೊ ವಿಡ್ತ್ ಪರ್ಸೆಂಟೇಜ್ ನಲ್ಲಿ 20. ಆಮೇಲೆ ಶೇಪ್ ನಲ್ಲಿ ಡಿಫಾಲ್ಟ್ ತೆಗೆದು ರೌಂಡೆಡ್. ಆಮೇಲೆ ಬ್ಯಾಕ್ ಗ್ರೌಂಡ್ ಕಲರ್ ಪಿಂಕ್. ಸೊ ಬ್ಯಾಕ್ ಗ್ರೌಂಡ್ ಕಲರ್ ಪಿಂಕ್ ಕೊಡಿ. ದೆನ್ ಇಲ್ಲಿ ಸಿಂಬಲ್ ಏನ್ ಬರಬೇಕು, ಮಲ್ಟಿಪ್ಲಿಕೇಶನ್ ಗೆ ನೀವು ಸ್ಟಾರ್ ಸಿಂಬಲ್ ಹಾಕ್ಬೋದು, ಇಲ್ಲ ಎಕ್ಸ್ ಮಾರ್ಕ್ ಹಾಕ್ಬೋದು. ಸೊ ಎರಡೂ ನಡೀತದೆ. ಸೊ ಜಸ್ಟ್ ನೀವು ಎಕ್ಸ್ ಮಾರ್ಕ್ ಹಾಕೊಳ್ಳಿ, ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ 4th ಬಟನ್ ತಗೊಳ್ಳಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಪಿಂಕ್ ಅಂಡ್ ಬೋಲ್ಡ್ ಎಫೆಕ್ಟ್. ಆಮೇಲೆ ಫಾಂಟ್ ಸೈಜ್ 20. ಆಮೇಲೆ ವಿಡ್ತ್ 20%. ಸೊ ಆಫ್ಟರ್ ದಟ್ ಟೆಕ್ಸ್ಟ್ ಫಾರ್ ಬಟನ್ 4 ಇದೆಯಲ್ಲ, ಇಲ್ಲಿ ಸ್ಲ್ಯಾಶ್ ಹಾಕೊಳ್ಳಿ. ಇಲ್ಲಿ ಡಿವಿಷನ್ ಸಿಂಬಲ್ ಸ್ಲ್ಯಾಶ್ ಯೂಸ್ ಮಾಡ್ತಾರೆ ಕಂಪ್ಯೂಟರ್ ನಲ್ಲಿ. ಓಕೆ, ಸೊ ಇಷ್ಟು ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ ದಿಸ್ ಇಸ್ ವಾಟ್ ಡಿಸೈನಿಂಗ್ ಆಫ್ ಯುವರ್ ಸಿಂಪಲ್ ಕ್ಯಾಲ್ಕುಲೇಟರ್. ಸುಮ್ನೆ ನೀವು ಈಗ ಕ್ಯಾಲ್ಕುಲೇಟರ್ ಅನ್ನ ಹೇಗೆ ಇಂಟರ್ಫೇಸ್ ಆಗ್ಬೇಕು ಅನ್ನುವಂತ ಸ್ಕ್ರೀನ್ ಅನ್ನ ಡಿಸೈನ್ ಮಾಡಿದ್ರಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಪ್ರೋಗ್ರಾಮಿಂಗ್ ಮಾಡಬೇಕು. ಬ್ಲಾಕ್ ಪ್ರೋಗ್ರಾಮಿಂಗ್ ನಲ್ಲಿ ನನ್ಗೆ ಹೇಗೆ ವರ್ಕ್ ಆಗ್ಬೇಕಂದ್ರೆ, ಇಲ್ಲಿ 2 ನಂಬರ್ಸ್ ಗಳನ್ನ ಟೈಪ್ ಮಾಡಿ ಪ್ಲಸ್ ಬಟನ್ ಪ್ರೆಸ್ ಮಾಡಿದ್ಕೊಳ್ಳೇನೆ ಇವು 2 ನಂಬರ್ಸ್ ಗಳ ಎಡಿಷನ್ ರಿಸಲ್ಟ್ ಲೇಬಲ್ ನಲ್ಲಿ ಬಂದು ಪ್ಲೇಸ್ ಆಗ್ಬೇಕು, ಇಲ್ಲಿ ಬಂದು ಡಿಸ್ಪ್ಲೇ ಆಗ್ಬೇಕು. ಸಬ್ಸ್ಟ್ರಾಕ್ಷನ್ ಬಟನ್ ಪ್ರೆಸ್ ಮಾಡಿದ್ರೆ ಸಬ್ಸ್ಟ್ರಾಕ್ಷನ್ ಆಗ್ಬೇಕು. ಇಂಟು ಬಟನ್ ಪ್ರೆಸ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಆಗಬೇಕು. ಸ್ಲ್ಯಾಶ್ ಬಟನ್ ಪ್ರೆಸ್ ಮಾಡಿದ್ರೆ ಡಿವಿಷನ್ ಆಗಬೇಕು. ಹಾಗಾದ್ರೆ ಇದನ್ನ ಪ್ರೋಗ್ರಾಮಿಂಗ್ ಹೇಗೆ ಮಾಡಬೇಕು, ಲೆಟ್ ಅಸ್ ಸಿ. So one part is over, designing part. Then let us go to the block programming. So blocks ಅನ್ನುವಂತ ಪ್ರೆಸ್ ಮಾಡಿ. ಓಕೆ, ಸೊ ಈಗ ನನ್ಗೆ ಬಟನ್ 1 ಪ್ರೆಸ್ ಮಾಡಿದಾಗ ಎಡಿಷನ್ ಆಗ್ಬೇಕಲ್ಲ. ಸೊ ಅದಕ್ಕೆ ಬಟನ್ 1 ಕ್ಲಿಕ್ ಮಾಡಿ. ಸೊ ಇಲ್ಲಿ ವೆನ್ ಬಟನ್ 1 ಡಾಟ್ ಕ್ಲಿಕ್ ಅನ್ನುವಂತಹ ಬ್ಲಾಕ್ ಅನ್ನ ಹೊರಗಡೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ. ಸೊ ಈ ಬಟನ್ 1 ಅನ್ನುವಂತಹ ಬ್ಲಾಕ್ ನಲ್ಲಿ ಎಡಿಷನ್ ಆಗ್ಬೇಕು. ಓಕೆ, ಸೊ ರಿಸಲ್ಟ್ ವೇರಿಯಬಲ್ ಯಾವುದು ಅಂತಂದ್ರೆ, ಸೊ ಲೇಬಲ್ 4 ಅದು. ಓಕೆ, ಸೊ ಲೇಬಲ್ 1 ಟೈಟಲ್ ಇದೆ, ಲೇಬಲ್ 2 ಫಸ್ಟ್ ನಂಬರ್, ಲೇಬಲ್ 2 ಲೇಬಲ್ 3 ಸೆಕೆಂಡ್ ನಂಬರ್ ಅಂತ ಇದೆ, ಅಂಡ್ ಲೇಬಲ್ 4 ರಿಸಲ್ಟ್ ಅಂತ ಇದೆ. ಸೊ ಜಸ್ಟ್ ಕ್ಲಿಕ್ ಆನ್ ದ ಲೇಬಲ್ 4. ಸೊ ಲೇಬಲ್ 4 ಗೆ ಏನ್ ಮಾಡಬೇಕು ಅಂದ್ರೆ, ಸೊ ಲೇಬಲ್ 4 ನ ಟೆಕ್ಸ್ಟ್ ಅನ್ನ ಚೇಂಜ್ ಮಾಡಬೇಕು ನೀವು. ಓಕೆ, ಲೇಬಲ್ 4 ಡಾಟ್ ಟೆಕ್ಸ್ಟ್ ಅಂತ ಸೆಟ್ ಲೇಬಲ್ 4 ಡಾಟ್ ಟೆಕ್ಸ್ಟ್. ಸೊ ಕೆಳಗೆ ಸ್ಕ್ರಾಲ್ ಮಾಡ್ಕೊಳ್ಳಿ, ಸೊ ನಿಮ್ಗೆ ಸಿಗುತ್ತೆ. ಸೊ ಸೆಟ್ ಲೇಬಲ್ 4 ಡಾಟ್ ಟೆಕ್ಸ್ಟ್ ಇಲ್ಲ ಇಲ್ಲಿ. ಸೊ ಮೇಲೆ ನೋಡಿ 1 by 1. ಸರ್ ಅಲ್ಲಿ ಇದೆ ನೋಡ್ರಿ. ಸೆಟ್ ಲೇಬಲ್ 4 ವಿಸಿಬಲ್ ಟೆಕ್ಸ್ಟ್ ಕಲರ್ ಟೆಕ್ಸ್ಟ್ ಇಲ್ಲಿದೆ. ಸೊ ಜಸ್ಟ್ ಸೆಟ್ ಲೇಬಲ್ 4 ಡಾಟ್ ಟೆಕ್ಸ್ಟ್ 2 ಅಂತ ಇದೆಯಲ್ಲ, ಇದನ್ನ ಡ್ರ್ಯಾಗ್ ಮಾಡಿ ಹೊರಗಡೆ ಹಾಕೊಳ್ಳಿ. ಓಕೆ, ನಾವು ಪ್ಲೇಸ್ ದಿಸ್ ಬ್ಲಾಕ್ ಈ ಮಿಡಲ್ ಪ್ಲೇಸ್ ನಲ್ಲಿ ಅದನ್ನ ಡ್ರ್ಯಾಗ್ ಮಾಡಿ ಪ್ಲೇಸ್ ಮಾಡಿ. ಓಕೆ, ಸೊ ಈಗ ನನಗೆ ಎಡಿಷನ್ ಆಗ್ಬೇಕು. ಎಡಿಷನ್ ಅಂದ್ರೆ ಯಾವುದು, ಟೆಕ್ಸ್ಟ್ 1 ಪ್ಲಸ್ ಟೆಕ್ಸ್ಟ್ 2 ಆಗ್ಬೇಕು. ಅದನ್ನ ಎಡಿಷನ್ ಮಾಡ್ಲಿಕ್ಕೆ ಇಲ್ಲಿ ಕೆಲವೊಂದು ಡಿಫಾಲ್ಟ್ ಡ್ರಾರ್ಸ್ ನಲ್ಲಿ ಇದೆ. ಎಡಿಷನ್ ಗೆ ಒಂದು ರೆಡಿಮೇಡ್ ಡ್ರಾರ್ಸ್ ಕೊಡ್ತಾನೆ. ಮ್ಯಾಥ್ಸ್ ಅನ್ನುವಂತ ಒಂದು ಸೆಕ್ಷನ್ ಇದೆ ಇದರಲ್ಲಿ. ಸೊ ಜಸ್ಟ್ ವೆನ್ ಯು ಕ್ಲಿಕ್ ಆನ್ ದ ಮ್ಯಾಥ್ಸ್ ಬಿಲ್ಟ್ ಇನ್
ಮಾಡಿದಾಗ ಇಲ್ಲಿ ನೋಡಿ, ಸೊ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲಾ ಆಪರೇಷನ್ಸ್ ಗಳು ಇದಾವೆ, ಮ್ಯಾಥ್ ಆಪರೇಷನ್. ಜಸ್ಟ್ ಇಲ್ಲಿ ನೋಡಿ, ಸೊ ಇಲ್ಲಿ MT ಪ್ಲಸ್ MT. ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಹೊರಗಡೆ ಹಾಕೊಳ್ಳಿ. ಸೊ ಇದನ್ನ ಹೊರಗಡೆ ಹಾಕಿದಾಗ ಸೊ ಇದನ್ನ ಕರೆಕ್ಟ್ ಆಗಿ ಈ ಬ್ಲಾಕಿಗೆ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಸೌಂಡ್ ಬರುತ್ತೆ, ಸೌಂಡ್ ಬಂದ ಕೂಡಲೇ ಅದು ಪ್ಲೇಸ್ ಆಗುತ್ತೆ. ಈಗ ಈ MT ಪ್ಲೇಸ್ ನಲ್ಲಿ ಏನ್ ಹಾಕ್ಬೇಕು ಅಂದ್ರೆ ನಂಬರ್ ಯಾವುದರಿಂದ ರೀಡ್ ಆಗ್ಬೇಕು. ಇಲ್ಲಿ ಟೆಕ್ಸ್ಟ್ 1 ಇಂದ ರೀಡ್ ಆಗ್ಬೇಕು, ಇಲ್ಲಿ ಟೆಕ್ಸ್ಟ್ 2 ಇಂದ ರೀಡ್ ಆಗ್ಬೇಕು. ಫಾರ್ ದಟ್ ಟೆಕ್ಸ್ಟ್ 1 ಮೇಲೆ ಕ್ಲಿಕ್ ಮಾಡಿ. ಸೊ ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರ್ತದೆ. ಸೊ ಅದನ್ನ ನೀವು ತಗೋಬೇಕು. ಅಂದ್ರೆ ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್ ಅಂದ್ರೆ ಟೆಕ್ಸ್ಟ್ 1 ನಲ್ಲಿ ಏನ್ ಟೈಪ್ ಮಾಡಿದಿರಿ ಅದನ್ನ ರೀಡ್ ಆಗ್ಬೇಕು ಅಂತ. ಓಕೆ, ಸೊ ಇಲ್ಲಿದೆ ನೋಡಿ. ಸೊ ಈ ಆಪ್ಷನ್, ಸೊ ಟೆಕ್ಸ್ಟ್ 1 ಡಾಟ್ ವಿಡ್ತ್ ಬಂದಿದೆ, ಇದು ಬೇಡ ನಮ್ಗೆ. ಸೊ ಬೇಡ ಅಂತ ಅನ್ಸಿದ್ರೆ ಜಸ್ಟ್ ಇದನ್ನ ಡಿಲೀಟ್ ಮಾಡ್ಕೋಬಹುದು ನೀವು. ಸೊ ಜಸ್ಟ್ ಇದನ್ನ ಇಲ್ಲೇ ಬೇಕಂದ್ರೆ ಈ ವಿಡ್ತ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಅಂತ ಬರುತ್ತೆ ನಿಮ್ಗೆ. ಅಂದ್ರೆ ನೀವ್ ಏನಾದ್ರೂ ತಪ್ಪಾಗಿ ಹಾಕೊಂಡ್ರೆ ವರಿ ಮಾಡುವಂತ ಅವಶ್ಯಕತೆ ಇರಲ್ಲ. ಟೆಕ್ಸ್ಟ್ 1 ಡಾಟ್ ಟೆಕ್ಸ್ಟ್. ಸೊ ಇಲ್ಲಿ ಕ್ಲಿಕ್ ಮಾಡ್ಬಿಟ್ರೆ, ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ಲಿಸ್ಟ್ ತೋರಿಸುತ್ತೆ ಏನ್ ಪ್ರಾಪರ್ಟೀಸ್ ಗಳು ಅಲ್ಲಿ ಯೂಸ್ ಮಾಡಬೇಕಾಗಿದೆ. ಈಗ ನೀವೇನ್ ಮಾಡ್ಬೇಕು, ಈ ಟೆಕ್ಸ್ಟ್ 1 ಅನ್ನ ಈ MT ಪ್ಲೇಸ್ ನಲ್ಲಿ ಹಾಕ್ಬೇಕು. ಸೊ ಜಸ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ರಿ ಅಂಡ್ ಪ್ಲೇಸ್ ಇನ್ ದ MT. ಇಲ್ಲಿ MT ಕಾಣಿಸ್ತಾ ಇದೆಯಲ್ಲ, ಸೊ ಜಸ್ಟ್ ಇಲ್ಲಿ ಬಂದು ಪ್ಲೇಸ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಅಂತ ಸೌಂಡ್ ಬರುತ್ತೆ. ಸೌಂಡ್ ಬಂತಂದ್ರೆ ಅದು ಪ್ಲೇಸ್ ಆಗಿದೆ ಅಂತ ಹೇಳಿ. ಅಂದ್ರೆ 1ನೇ ನಂಬರ್ ಎಲ್ಲಿಂದ ರೀಡ್ ಆಗ್ಬೇಕು, ಇಟ್ ಹ್ಯಾಸ್ ಟು ರೀಡ್ ಫ್ರಮ್ ದ ಟೆಕ್ಸ್ಟ್ 1. ಸೊ ನೀವು ಬೇಕಂದ್ರೆ ಸೆಕೆಂಡ್ ನಂಬರ್ಗೆ ಸೆಕೆಂಡ್ ಕ್ಲಿಕ್ ಮಾಡಿ ತಗೋಬೇಕಂತ ಏನಿಲ್ಲ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರುತ್ತೆ ಟೆಕ್ಸ್ಟ್ 2 ಡಾಟ್ ಟೆಕ್ಸ್ಟ್ ಅಂತ. ಸೊ ಜಸ್ಟ್ ನೀವು ಏನ್ ಮಾಡಿ, ಸೊ ಜಸ್ಟ್ ಇದನ್ನ ಡ್ರ್ಯಾಗ್ ಮಾಡಿ ಹೊರಗಡೆ ಹಾಕೊಳ್ಳಿ. ಓಕೆ, ಸೊ ಟೆಕ್ಸ್ಟ್ 2 ಡಾಟ್ ಟೆಕ್ಸ್ಟ್ ಐತಲ್ಲ, ಈ 2ನೇ MT ಪ್ಲೇಸ್ ನಲ್ಲಿ ಹಾಕೊಳ್ಳಿ. ಸೊ ಈಗೇನಾಯ್ತು, ಸೊ ಟೆಕ್ಸ್ಟ್ 1 ಪ್ಲಸ್ ಟೆಕ್ಸ್ಟ್ 2 ಡಾಟ್ ಟೆಕ್ಸ್ಟ್ ಇವು ಎರಡು ಎಡಿಷನ್ ಆಗಿ ಎಲ್ಲಿ ಬರಬೇಕದು, ಲೇಬಲ್ 4 ನಲ್ಲಿ ಔಟ್ಪುಟ್ ರೀತಿಯಲ್ಲಿ ಬರಬೇಕು. ಯಾವಾಗ ಬರಬೇಕು, ವೆನ್ ಐ ಕ್ಲಿಕ್ ಆನ್ ಬಟನ್ 1. ಬಟನ್ 1 ಪ್ರೆಸ್ ಮಾಡಿದಾಗ ಲೇಬಲ್ 4 ಇಸ್ ಎ ರಿಸಲ್ಟ್ ವೇರಿಯಬಲ್ ಅಂಡ್ ಅಲ್ಲಿ ಟೆಕ್ಸ್ಟ್ 1 ಮತ್ತು ಟೆಕ್ಸ್ಟ್ 2 ನಲ್ಲಿ ಟೈಪ್ ಮಾಡಿದಂತ ನಂಬರ್ ಆಡ್ ಆಗುತ್ತೆ, ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ನೀವು 4 ಬಟನ್ಸ್ ಗೆ ರಿಪೀಟ್ ಮಾಡಬೇಕು. ರಿಪೀಟ್ ಮಾಡ್ಬೇಕಂದ್ರೆ ಸೊ ನೀವು ಕಾಪಿನೂ ಮಾಡ್ಕೋಬಹುದ್ರಿ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಸೊ ನೀವು ಕಾಪಿ ಮಾಡಕ್ ಬರ್ತದ್ರಿ. ಸೊ ಕಾಪಿ ಮಾಡಿ ಡೂಪ್ಲಿಕೇಟ್ ಅಂತ ಆಪ್ಷನ್ ಬರುತ್ತೆ ಅದ್ರಾಗ. ಸೊ ಡೂಪ್ಲಿಕೇಟ್ ಅಂತ ಮಾಡಿ. ಸೊ ಡೂಪ್ಲಿಕೇಟ್ ಅಂದ್ಕೂಡನೆ ಸೇಮ್ ಕೆಳಗ್ ಬರುತ್ತೆ. ಆದ್ರೆ ಇದರಲ್ಲಿ ಬಟನ್ 1 ಬದಲಾಗಿ ಬಟನ್ 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ ಕೋಡ್ ಎದಕ್ ಬರ್ಬೇಕದು, ಬಟನ್ 1 ಅಲ್ಲ, ಬಟನ್ 2. ಆದ್ರೆ ಎಡಿಷನ್ ಬದಲಾಗಿ ಅದು ಏನಾಗ್ಬೇಕು, ಸಬ್ಸ್ಟ್ರಾಕ್ಷನ್ ಆಗ್ಬೇಕು. ಸೊ ಸಬ್ಸ್ಟ್ರಾಕ್ಷನ್ ತಾನೇ ಬರಲ್ಲ, ಕಾಪಿ ಮಾಡಿದಾಗ ಬರಲ್ಲ. ಅಗೇನ್ ಗೋ ಟು ದ ಮ್ಯಾಥ್. ಸೊ ಮ್ಯಾಥ್ ನಲ್ಲಿ ಹೋಗಿ ಸಬ್ಸ್ಟ್ರಾಕ್ಷನ್ ಆಪ್ಷನ್ ತಗೊಳ್ಳಿ. ಸೊ ಅಥವಾ ಇದರಲ್ಲಿ ಇದೇನೋ ನೋಡೋಣ. ಸೊ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಜಸ್ಟ್ ಅದನ್ನ ಹೊರಗಡೆ ಡ್ರ್ಯಾಗ್ ಮಾಡಿ ಅಂಡ್ ಗೋ ಟು ದ ಮ್ಯಾಥ್. ಸೊ ಮ್ಯಾಥಿಗೆ ಹೋಗಿ ಇಲ್ಲಿ ಮ್ಯಾಥ್ ನಲ್ಲಿ ನಿಮ್ಗೆ ಎಡಿಷನ್ ತಗೊಂಡ್ರಲ್ಲ ಅದೇ ರೀತಿಯಲ್ಲಿ ಸಬ್ಸ್ಟ್ರಾಕ್ಷನ್ ಇರುತ್ತೆ. ಸೊ ಸಬ್ಸ್ಟ್ರಾಕ್ಷನ್, ಸೊ ಇಲ್ಲಿದೆ ನೋಡಿ. ಸೊ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಟೆಕ್ಸ್ಟ್ 1 ಅನ್ನ ಇಲ್ಲಿಂದ ಕ್ಲಿಕ್ ಮಾಡಿ ಇಲ್ಲಿ ಮೂವ್ ಮಾಡ್ರಿ. ಸೊ ಅದು ಏನಾಗುತ್ತೆ, ಅಲ್ಲಿ ಕರೆಕ್ಟ್ ಆಗಿ ಪ್ಲೇಸ್ ಮಾಡ್ಕೊಳ್ಳಿ. ಅದೇ ರೀತಿ ಟೆಕ್ಸ್ಟ್ 2 ಅನ್ನ ತಗೊಂಡು ಅದನ್ನು ಕೂಡ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಪೂರ್ತಿ ಬರ್ತಾ ಇದೆ. ಸೊ ಮೇಕ್ ಇಟ್ ಓನ್ಲಿ ದ ಟೆಕ್ಸ್ಟ್ 2 ಬ್ಲಾಕ್. ಓಕೆ, ಸೊ ಟೆಕ್ಸ್ಟ್ 2 ಅಷ್ಟೇ ಆಯ್ಕೆ ಆದಾಗ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಇದರೊಳಗೆ ಪ್ಲೇಸ್ ಮಾಡ್ಕೊಂಡ್ಬಿಡಿ.
ಸೊ ಈಗ ಏನಾಗುತ್ತೆ, ಇದು ಸಬ್ಸ್ಟ್ರಾಕ್ಷನ್ ಆಗ್ತದೆ, ಯಾಕಂದ್ರೆ ಇಲ್ಲಿ ಮೈನಸ್ ಇದೆ. ಇದನ್ನ ಐತಲ್ಲ, ಸೊ ಇಲ್ಲಿ ಡ್ರಾರ್ ನಲ್ಲಿ ಹಾಕೊಂಡ್ಬಿಡಿ. ಸೊ ಅದು ರಿಮೂವ್ ಆಗ್ತದೆ. ಸೊ ರಿಮೂವ್ ಆದ್ಕೂಡೇನೆ ಸೊ ಅದು ಹೋಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಸೊ ರೈಟ್ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಮಾಡಿ. ಸೊ ಮೂರನೇ ಬರುತ್ತೆ. ಈಗ ಬಟನ್ 2 ಬದಲಾಗಿ ಬಟನ್ 3 ತಗೋಬೇಕು. ಸೊ ಬಟನ್ 3 ತಗೊಳ್ಳಿ. ಸೊ ಬಟನ್ 3 ತಗೊಂಡು ಸೊ ಜಸ್ಟ್ ಇದನ್ನ ಹೊರಗಡೆ ಡ್ರ್ಯಾಗ್ ಮಾಡಿ ಮತ್ತೆ ಮ್ಯಾಥಿಗೆ ಹೋಗಿ. ಸೊ ಮ್ಯಾಥ್ ನಲ್ಲಿ ಮಲ್ಟಿಪ್ಲಿಕೇಶನ್ ಡ್ರಾರ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಹಿಯರ್ ಇಸ್ ದ ಮಲ್ಟಿಪ್ಲಿಕೇಶನ್. ಸೊ ಇದನ್ನ ಡ್ರ್ಯಾಗ್ ಮಾಡಿ ಸೊ ಕರೆಕ್ಟ್ ಆಗಿ ಇಲ್ಲಿ ಬಂದು ಪ್ಲೇಸ್ ಮಾಡ್ಕೊಳ್ಳಿ. ಸೊ ಅದು ಕರೆಕ್ಟ್, ಅದು ಡ್ರಾರ್ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ಬೇಕು, ಅಂದ್ರೆ ಮಾತ್ರ ಅದು ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಸೊ ಸ್ವಲ್ಪ ಈಗ ಬಂದು ಕರೆಕ್ಟ್ ಪ್ಲೇಸ್ ಆಗಿದೆ. ಓಕೆ, ಸೊ ಇಲ್ಲಿ ಕೂಡ ಸೊ ಮೇಕ್ ಇಟ್ ಟೆಕ್ಸ್ಟ್ 1 ಹೊರಗಡೆ ಎಳೀರಿ ಅಂಡ್ ಟೆಕ್ಸ್ಟ್ 2 ಹೊರಗಡೆ ಎಳೀರಿ. ಅಂದ್ರೆ ನೀವು ಹೊರಗಡೆ ಇಟ್ಕೊಂಡ್ಬಿಟ್ರೆ ಸೊ ಈಸಿಯಾಗಿ ಅದನ್ನ ಪ್ಲೇಸ್ ಮಾಡಕ್ ಬರುತ್ತೆ. ಓಕೆ, ಸೊ ಜಸ್ಟ್ ಈ ಟೆಕ್ಸ್ಟ್ 1 ಅನ್ನ ಒಂದೇ ಪ್ಲೇಸಿಗೆ ಹಾಕೊಂಡ್ಬಿಡಿ ಅಂಡ್ ಟೆಕ್ಸ್ಟ್ 2 ಅನ್ನ ಎರಡನೇ ಪ್ಲೇಸಿಗೆ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಇದನ್ನ ಡ್ರಾರ್ ರಿಮೂವ್ ಮಾಡ್ಬಿಡಿ. ಸಬ್ಸ್ಟ್ರಾಕ್ಷನ್ ಬೇಕಾಗಿಲ್ಲ. ಸೊ ಜಸ್ಟ್ ಇಲ್ಲಿ ಬಂದು ಸೊ ರಿಮೂವ್ ಮಾಡ್ಬಿಡಿ. ಸೊ ಇದು ಮೂರನೇ ಬಟನ್ ಆಯ್ತು. ಸಿಮಿಲರ್ 4ನೇ ಬಟನ್ಗೆ ರೈಟ್ ಕ್ಲಿಕ್ ಮಾಡಿ, ಅಗೇನ್ ಡೂಪ್ಲಿಕೇಟ್ ಮಾಡಿ. ಸೊ ಡೂಪ್ಲಿಕೇಟ್ ಮಾಡಿ ಸ್ವಲ್ಪ ದೂರ ಸರಿಸಿ. ಸೊ ಈಗ ಏನ್ ಮಾಡಿ, ಇಲ್ಲಿ ಬಟನ್ 3 ತೆಗೆದು ಬಟನ್ 4 ಮಾಡ್ಕೊಳ್ಳಿ. ಅಂದ್ರೆ 4ನೇ ಬಟನ್ ಪ್ರೆಸ್ ಮಾಡಿದಾಗ ಏನಾಗ್ಬೇಕು, ಡಿವಿಷನ್ ಆಗ್ಬೇಕು. ಸೊ ಅಗೇನ್ ಡ್ರಾರ್ ಹೊರಗಡೆ ಹಾಕೊಂಡ್ಬಿಡಿ. ಸೊ ಮ್ಯಾಥ್ಸಿಗೆ ಹೋಗ್ರಿ. ಸೊ ಅಲ್ಲಿ ಡಿವಿಷನ್ ಡ್ರಾಯರ್ ಅನ್ನ ಹಾಕೊಳ್ಳಿ. ಸೊ ಜಸ್ಟ್ ಡಿವಿಷನ್ ತಗೊಂಡು ಇಲ್ಲಿ ಡ್ರ್ಯಾಗ್ ಮಾಡಿ. ಸೊ ಜಸ್ಟ್ ಇದನ್ನ ಕರೆಕ್ಟ್ ಆಗಿ ಅದನ್ನ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಇದನ್ನ ಪ್ಲೇಸ್ ಮಾಡಿದ ನಂತರ ಸೊ ಪುಟ್ ಟೆಕ್ಸ್ಟ್ 1 ಅಂಡ್ ಟೆಕ್ಸ್ಟ್ 2 ಔಟ್ ಆಫ್ ದ ಪ್ರೀವಿಯಸ್ ಡ್ರಾರ್. ಸೊ ಈಗ ಟೆಕ್ಸ್ಟ್ 1 ಅನ್ನ ಸೊ ಒಂದೇ ಬಾಕ್ಸ್ ನಲ್ಲಿ ಹಾಕೊಳ್ಳಿ ಅಂಡ್ ಟೆಕ್ಸ್ಟ್ 2 ಅನ್ನ ಎರಡನೇ ಬಾಕ್ಸ್ ನಲ್ಲಿ ಹಾಕೊಳ್ಳಿ. ಇದು ಬಂತ. ಸೊ ಜಸ್ಟ್ ಇದನ್ನ ಕರೆಕ್ಟ್ ಆಗಿ ಇದರಲ್ಲಿ ಹಾಕೋಬೇಕದು. ನೀವು ಫಸ್ಟ್ ಪ್ಲೇಸ್ ಮಾಡ್ಕೊಂಡು ಆಮೇಲೆ ಬೇಕಂದ್ರೆ ಹಾಕೊಳಕ್ ಬರ್ತದೆ. ಸೊ ಎರಡನೇ ಟೆಕ್ಸ್ಟ್ ಬಾಕ್ಸ್ ಹಾಕೊಳ್ಳಿ. ಸೊ ದೆನ್ ಇದನ್ನು ಕೂಡ ಕರೆಕ್ಟ್ ಆಗಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಡ್ರಾವರ್ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಇದನ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ಈಗ ರಿಮೂವ್ ಆಗುತ್ತೆ. ಸೊ ಇದು ಪ್ರೋಗ್ರಾಮಿಂಗ್ ಆಯ್ತು. ಅಂದ್ರೆ ನಾನು ಏನ್ ಮಾಡಿದೀನಿ, ಒಂದೇ ಬಟನ್ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ 1 ಪ್ಲಸ್ ಟೆಕ್ಸ್ಟ್ 2 ಆಗ್ಬೇಕು. ಎರಡನೇ ಬಟನ್ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ 1 ಮೈನಸ್ ಟೆಕ್ಸ್ಟ್ 2 ಆಗ್ಬೇಕು. ಮೂರನೇ ಬಟನ್ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ 1 ಇಂಟು ಟೆಕ್ಸ್ಟ್ 2 ಆಗ್ಬೇಕು. ಅಂಡ್ 4ನೇ ಬಟನ್ ಪ್ರೆಸ್ ಮಾಡಿದ್ರೆ ಟೆಕ್ಸ್ಟ್ 1 ಡಿವೈಡೆಡ್ ಬೈ ಟೆಕ್ಸ್ಟ್ 2 ಆಗ್ಬೇಕು. ನೌ ಬ್ಯಾಕ್ ಟು ದ ಡಿಸೈನರ್ ವಿಂಡೋ. ಸೊ ಡಿಸೈನರ್ ವಿಂಡೋಗೆ ಬಂದು ಈಗ ಕನೆಕ್ಟ್ ಯುವರ್ AI ಕಂಪ್ಯಾನಿಯನ್ ಕನೆಕ್ಟ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸೊ AI ಕಂಪ್ಯಾನಿಯನ್ ಪ್ರೆಸ್ ಮಾಡಿ. ಸೊ ನಿಮ್ಮ ಮೊಬೈಲ್ ನಲ್ಲಿ MIT AI2 ಕಂಪ್ಯಾನಿಯನ್ ಅಂತ ಏನಿರ್ತದೆ ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ QR ಕೋಡ್ ಬರುತ್ತೆ. ಸೊ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಲ್ಲಿ. ಸೊ ಈಗ ನಿಮ್ಮ ಮೊಬೈಲ್ ನಲ್ಲಿ ಸೊ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆಗೋದನ್ನ ನೀವು ನೋಡಬಹುದು. ಸೊ ಈ ರೀತಿಯಲ್ಲಿ ನಿಮ್ಗೆ ಸ್ಕ್ರೀನ್ ಬರುತ್ತೆ. ಓಕೆ, ಸೊ ಈ ರೀತಿ ಸ್ಕ್ರೀನ್ ಅಲ್ಲಿ ನೀವೇನ್ ಮಾಡಬಹುದು. ಸೊ ನಾನು ಫಸ್ಟ್ ಒಂದು ನಂಬರ್ ಹಾಕ್ತೀನಿ.
25 ಅಂತ ಹೇಳಿ, ಎರಡನೇ ನಂಬರ್ ಹಾಕ್ತೀನಿ 5 ಅಂತ ಹೇಳಿ. ಸೊ ಈಗ ನಾನು ಪ್ಲಸ್ ಬಟನ್ ಪ್ರೆಸ್ ಮಾಡಿದರೆ ರಿಸಲ್ಟ್ ಎಷ್ಟು ಬರ್ತದೆ ಗೊತ್ತಾ? 25 ಪ್ಲಸ್ 5 30. ಸಬ್ಸ್ಟ್ರಾಕ್ಷನ್ ಮಾಡ್ತೀನಿ, 25 ಮೈನಸ್ 5 20 ಬರ್ತಾ ಇದೆ. ಅಂಡ್ ಇಂಟು ಪ್ರೆಸ್ ಮಾಡ್ತಾ ಇದ್ದೀನಿ, ಸೊ 25 ಇಂಟು 5 125 ಬರುತ್ತೆ. ಡಿವಿಡೆಡ್ ಬೈ ಮಾಡ್ತೀನಿ, 5 ಬರುತ್ತೆ, ಯಾಕಂದ್ರೆ 25 ಬೈ 5 5. ಈ ರೀತಿಯಲ್ಲಿ ಸೊ ಪರ್ಟಿಕ್ಯುಲರ್ಲಿ ನಿಮ್ಮ ಪ್ರೋಗ್ರಾಮು ಸೊ ನಿಮ್ಮ ಸ್ಕ್ರೀನ್ ನಲ್ಲಿ ಈ ರೀತಿ ಆನ್ಸರ್ ರೂಪದಲ್ಲಿ ಬರುತ್ತೆ. ಓಕೆ, ಸೊ ಇದು ಸಿಂಪಲ್ ಕ್ಯಾಲ್ಕುಲೇಟರ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರೋಗ್ರಾಮ್. ಓಕೆ, ಸೊ ಇದರಲ್ಲಿ ಮೋಸ್ಟ್ಲಿ ಬಟನ್ 4 ರೌಂಡೆಡ್ ಶೇಪ್ ಆಗಿಲ್ಲ, ಅದು ಒಂದು ಚೇಂಜ್ ಮಾಡ್ಕೊಂಡ್ಬಿಡಿ. ಸೊ ನಾನು ಟರ್ಮಿನೇಟ್ ಮಾಡಿದ್ದೀನಿ. ಸೊ ಎ ಕಂಪನಿ 4th ಬಟನ್ನಿನ ಶೇಪ್ ಚೇಂಜ್ ಆಗಿಲ್ಲ. ಸೊ ಜಸ್ಟ್ ನೀವು ಡಿಫಾಲ್ಟ್ ಶೇಪ್ ಅಂತ ಏನಿದೆ, ಸೊ ಇದನ್ನ ನೀವೇನ್ ಮಾಡಿ, ಸೊ ರೌಂಡೆಡ್ ತಗೊಳ್ಳಿ. ಸೊ ರೌಂಡೆಡ್ ತಗೊಳ್ಳಿ. ಸೊ ಇದು ಇವತ್ತಿನ ಸೆಷನ್, ಸಿಂಪಲ್ ಕ್ಯಾಲ್ಕುಲೇಟರ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ಓಕೆ, ಸೊ ಇವತ್ತಿನ ಸೆಷನ್ ನಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳು ಇದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಓಕೆ, ಸೊ ಐ ಹೋಪ್ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದೀನಿ. ಸೊ ನೀವು 1 by 1 ನೀವು ವರ್ಕ್ ಮಾಡ್ತಾ ಹೋದಂತೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ನಾವು ಕಾಂಪೋನೆಂಟ್ಸ್ ಗಳನ್ನ ಹಾಕೊಂಡು ಆಮೇಲೆ ಬ್ಲಾಕ್ ಪ್ರೋಗ್ರಾಮಿಂಗ್ ಮಾಡಬೇಕು ಅಂತ. ಓಕೆ, ಸೊ ನಾಳೆ ನೀವು ಬಂದು ಲ್ಯಾಬ್ ನಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಮುಂದಿನ ಸೆಷನ್ ಅಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಾಂಪೋನೆಂಟ್, ನಾಳೆಯ ಕ್ಲಾಸ್ ನಲ್ಲಿ ನಾನು ಈ ಮೊಬೈಲಿನ ಫ್ಲಾಶ್ ಲೈಟ್ ಹೇಗೆ ಕಂಟ್ರೋಲ್ ಮಾಡಬೇಕು, ಅಂದ್ರೆ ನನ್ನ ಆಪ್ ಯೂಸ್ ಮಾಡಿಕೊಂಡು ನಾನು ಆನ್ ಬಟನ್ ಪ್ರೆಸ್ ಮಾಡ್ಬಿಟ್ರೆ ಫ್ಲಾಶ್ ಲೈಟ್ ಆನ್ ಆಗ್ಬೇಕು, ಆಫ್ ಬಟನ್ ಪ್ರೆಸ್ ಮಾಡಿದ್ರೆ ಫ್ಲಾಶ್ ಲೈಟ್ ಆಫ್ ಆಗ್ಬೇಕು. ಆ ಆಪ್ ಅನ್ನ ಹೇಗೆ ಡೆವಲಪ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಟುಡೇಸ್ ಸೆಷನ್.